ಶ್ರೀ ಹರಿ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ಹರಿ ಜೊತೆ ರಾಯರು ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ರಾಯರಿಂದ ನಿಮಗೂ ಕೂಡ ಹೂಪ್ರಸಾದ ಬೇಕಾ, ಎಲ್ರಿಗೂ ಸಿಗೋ ಥರ ನಿಮಗೂ ಕೂಡ ರಾಯರಿಂದ ಹೂಪ್ರಸಾದ ಬೇಕು ಅನ್ನೋ ಹಾಗಿದ್ರೆ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಕೆಲಸ ಕಾರ್ಯ ಆಗುತ್ತಾ ಇಲ್ವಾ ಅನ್ನೋಂತಹ ಪ್ರಶ್ನೆಗೆ ರಾಯರಿಂದ ಉತ್ತರ ಬೇಕು ಅನ್ನೋಂತಹ ಆಸೆ ಇದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ರಾಯರಿಂದ ಹೂಪ್ರಸಾದವನ್ನು ಹೇಗೆ ಪಡ್ಕೋಬಹುದು ಅಂತಲೂ ಹೇಳ್ತೀನಿ. ಜೊತೆಯಲ್ಲಿ ಯಾವುದಾದ್ರೂ ನಿಮಗೆ ಕೆಲಸ ಆಗುತ್ತಾ ಇಲ್ವೋ ಅನ್ನೋಂತಹ ಪ್ರಶ್ನೆಗೆ ರಾಯರಿಂದ ಉತ್ತರವನ್ನು ಕೂಡ ನೀವು ಯಾವ ರೀತಿ ಕೇಳಬೇಕು ಅನ್ನುವಂತಹದ್ದನ್ನು ಕೂಡ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ರಾಯರಿಂದ ಹೂಪ್ರಸಾದ ಪಡ್ಕೋಬೇಕು ಅನ್ನುವಂತಹದ್ದು ಎಷ್ಟೋ ಜನ ರಾಯರ ಭಕ್ತರ ಕನಸು. ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ರಾಯರಿಂದ ನೋಡಿ ಒಂದು ಹೂಪ್ರಸಾದ ನಿಮಗೆ ಸಿಕ್ತು ಅಂತಂದ ತಕ್ಷಣ ರಾಯರು ನಮಗೆ ಒಲಿದ್ಬಿಟ್ಟಿರ್ತಾರೆ ಅನ್ನೋಂತಹ ಅರ್ಥವಲ್ಲ. ಅಲ್ಲಿ ರಾಯರು ಹೂಪ್ರಸಾದ ಕೊಟ್ಟಿರುವಂತಹದ್ರಲ್ಲಿ ನಾನಿದ್ದೇನೆ ಅಂದರೆ ಅಲ್ಲಿ ರಾಯರಿದ್ದಾರೆ ಅಂತ ಹೇಳಿ ನಮಗೆ ತೋರ್ಪಡಿಕೆ ಮಾಡಿ ಕೊಡೋದಕ್ಕೂ ಕೂಡ ರಾಯರು ಒಂದೊಂದು ಸರ್ತಿ ಹೂಪ್ರಸಾದ ಕೊಟ್ಟರೆ, ನಾವು ರಾಯರ ಪೂಜೆ ಮಾಡುವಾಗ ತುಂಬ ನೋವಿನಲ್ಲಿದ್ದರೆ, ಕಷ್ಟದಲ್ಲಿದ್ದರೆ, ಕೊರಗ್ತಿದ್ರೆ, ಕಣ್ಣಲ್ಲಿ ನೀರು ಹಾಕ್ತಿದ್ರೆ, ನಮಗೆ ನಿಮ್ಮನ್ನು ಬಿಟ್ಟು ಯಾರ ದಿಕ್ಕು ಅಂತ ಹೇಳಿ ಮರಗ್ತಿದ್ರೆ, ಆ ಕಷ್ಟದಲ್ಲಿ ನಾನಿದ್ದೇನೆ, ಮುಂದೆ ನಿನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ಅರ್ಥದಲ್ಲೂ ಕೂಡ ರಾಯರು ಹೂಪ್ರಸಾದವನ್ನು ಕೊಡ್ತಾರೆ. ಅವರು ಕೊಡುವಂತಹ ಹೂಪ್ರಸಾದಕ್ಕೆ ಸಾವಿರ ಅರ್ಥಗಳು. ನಾವು ಅದನ್ನು ಅಷ್ಟು ಸುಲಭನಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕೆಲವರಿಗೆ ಎಷ್ಟೇ ನಿಷ್ಠೆಯಿಂದ ಪೂಜೆ ವರ್ಷಾನುಗಟ್ಟಲೆಯಿಂದ ಮಾಡ್ತಿದ್ರೂ ಕೂಡ ಇನ್ನೂ ಕೂಡ ರಾಯರಿಂದ ಒಂದು ಹೂಪ್ರಸಾದ ಸಿಕ್ಕಿರೋದಿಲ್ಲ. ಅಥವಾ ಈಗ ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಂತೂ ನಮಗೇನೋ ಒಂದು ಕಷ್ಟಕ್ಕೆ ಈಗ ಯಾರೋ ಹೂಪ್ರಸಾದ ನಮಗೆ ರಾಯರು ಕೊಡ್ತಾರೆ ಅನ್ನೋಂಥವ್ರ ಬಳಿ ನಮ್ಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ದಯಮಾಡಿ ನಮ್ಗೆ ಈ ತೊಂದರೆ ಇದೆ, ಅವ್ರ ಹತ್ರ ರಾಯರ ಹತ್ರ ಕೇಳಿ ಅಂತ ಹೇಳಿ ಕೂಗರಿಯುವಂತಹ ಹತ್ತಾರು ಕಮೆಂಟ್ಸ್ಗಳನ್ನು ಕೂಡ ನೋಡಿದ್ದೀನಿ. ನೋಡಿ, ರಾಯರು ಯಾರೊಬ್ಬರ ಸ್ವತ್ತಲ್ಲ, ಯಾರು ಕೂಡ ದೇವಲೋಕದಿಂದ ಇಳಿದು ಬಂದು ಇಲ್ಲಿ ರಾಯರನ್ನ ಪೂಜೆ ಮಾಡ್ತಿಲ್ಲ. ನಾವು ನಿಷ್ಠೆಯಿಂದ ಪೂಜೆ ಮಾಡಿದ್ದೇ ಆದರೆ ರಾಯರು ನಮ್ಮ ಮನೆಯಲ್ಲೂ ಕೂಡ ಹೂಪ್ರಸಾದ ಕೊಡ್ತಾರೆ, ನಮಗೂ ಕೂಡ ಅನುಗ್ರಹ ಮಾಡ್ತಾರೆ. ಹಾಗಾದರೆ ಯಾವ ರೀತಿ ನಾವು ರಾಯರಿಂದ ಹೂಪ್ರಸಾದವನ್ನು ಪಡ್ಕೋಬಹುದು ಅಂತ ಹೇಳಿ ನನ್ನನ್ನು ನೀವು ಕೇಳುವಂತಹದ್ದಾದರೆ, ನೋಡಿ, ಗುರುವಾರ ನಾವು ರಾಯರನ್ನು ಸರಿಯಾದಂತಹ ಶಾಸ್ತ್ರೋಕ್ತವಾದಂತಹ ವಿಧಾನದಿಂದ ಪೂಜೆಯನ್ನು ಮಾಡುವಂತಹದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ ಅಲ್ಲೇನೇ ರಾಯರಿಂದ ಹೂಪ್ರಸಾದ ಸಿಕ್ಕೋಗುತ್ತೆ. ಇದಕ್ಕೆ ನಾನು ಗ್ಯಾರಂಟಿ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಪ್ರತಿ ಗುರುವಾರ ಹೇಗೆ ಪೂಜೆ ಮಾಡಬೇಕು ಅನ್ನುವಂತಹ ವಿಡಿಯೋವನ್ನು ನಾನಲ್ಲಿ ಹಾಕ್ತೇನೆ. ಅದರಂತೆ ಪೂಜೆ ಮಾಡ್ತಿರುವಂಥವ್ರಿಗೆ ಎಷ್ಟೋ ಒಳ್ಳೆಯದಾಗಿದೆ. ಈ ಚಾನಲ್ನಲ್ಲಿ ಕೂಡ ಮೊದಲನೇ ವಿಡಿಯೋನೇ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಯಾವ ರೀತಿ ಮಾಡುವಂತಹದ್ದು ಅಂತ ಹೇಳಿ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋವನ್ನು ನೋಡಿ ಅದರಂತೆ ಪೂಜೆ ಮಾಡಿ. ನಿಮಗೆ ಇಲ್ಲಿವರೆಗೂ ಹೂಪ್ರಸಾದ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಗುರುವಾರಗಳ ಪೂಜೆ ಮಾಡ್ತಾ ನೀವೇ ಹೇಳ್ತೀರಾ ನನಗೆ ಹೂಪ್ರಸಾದ ಆಯಿತು ಅಂದರೆ ಗುರುವಾರ ಶಾಸ್ತ್ರೋಕ್ತವಾದಂತಹ ವಿಧಾನದಿಂದ ರಾಯರನ್ನು ಪೂಜೆ ಮಾಡಿದ್ರೆ, ಸರಿಯಾದ ವಿಧಾನದಿಂದ ರಾಯರಿಂದ ಖಂಡಿತ ಹೂಪ್ರಸಾದ ಆಗುತ್ತೆ. ಅದು ರಾಯರನ್ನ ಪೂಜೆ ಮಾಡುವಂತಹ ಸರಿಯಾದ ವಿಧಾನ. ಇನ್ನು ನೆಕ್ಸ್ಟು, ನೀವು ಯಾವ ಪ್ರಶ್ನೆಗಾದರೂ ಕೂಡ ರಾಯರಿಂದ ಹೂಪ್ರಸಾದ ಪಡ್ಕೋಬೇಕು ಅಂದರೆ, ಈಗೇನೋ ಒಂದು ಕೆಲಸ ಆಗುತ್ತೋ ಆಗೋದಿಲ್ವೋ, ನಾವು ಅಂದ್ಕೊಂಡಂತಹ ಕೆಲಸಗಳು ನೆರವೇರೋದಿಲ್ವೋ, ಅಥವಾ ಈಗ ಯಾವುದೋ ಒಂದು ಹೊಸ ಕಾರ್ಯಕ್ಕೆ ನಾವು ಮಾಡಬೇಕು ಅಂತ ಹೇಳಿ ಹೆಜ್ಜೆ ಇಡ್ತಾ ಇರ್ತೀವಿ, ಅದರಿಂದ ನಮ್ಗೆ ಒಳ್ಳೆಯದಾಗುತ್ತೋ ಇಲ್ವೋ, ನಿಮ್ಮ ಯಾವುದೇ ಪ್ರಶ್ನೆಗೆ ರಾಯರಿಂದ ಹೇಗೆ ಉತ್ತರ ಪಡ್ಕೋಬೇಕು ಅನ್ನೋಂತಹದ್ದನ್ನು ಕೇಳುವಂತಹದ್ದಾದರೆ, ನೀವು ಈ ರೀತಿ ರಾಯರಿಂದ ಹೂಪ್ರಸಾದ ಕೇಳಬೇಕಾದ್ರೆ ಗುರುವಾರನೇ ಕೇಳಬೇಕು. ಬೇರೆ ವಾರಗಳು ಕೇಳಲಿಕ್ಕೆ ಹೋಗಬೇಡಿ. ಗುರುವಾರ ನಾನು ಹೇಳಿದ್ನಲ್ವ, ಸರಿಯಾದಂತಹ ರೀತಿಯಲ್ಲಿ ರಾಯರ ಪೂಜೆ ಮಾಡಿ, ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನೀವೇನು ಮಾಡಬೇಕು, ಒಂದಷ್ಟು ಬಿಡಿ ಹೂಗಳನ್ನ ತಗೊಂಡು ಬಲಗಡೆ, ಎಡಗಡೆ ಮತ್ತು ಮಧ್ಯದಲ್ಲಿ ರಾಯರಿಗೆ ಹೂಗಳನ್ನು ಮುಡಿಸ್ಬೇಕು. ಈಗ ನೀವೇನೋ ಒಂದು ಕೇಳ್ಕೋತೀರ, ಈ ಕೆಲಸ ಆಗೋದೇ ಆದರೆ ನನಗೆ ಬಲಗಡೆ ಹೂ ಕೊಡಿ ಅಂತ ಹೇಳಿ ಕೇಳಿ. ಇಲ್ಲ ಈ ಕೆಲಸ ಆಗೋದಿಲ್ಲ ಅನ್ನೋವಂತಹದ್ದಾದರೆ ಎಡಗಡೆ ಹೂ ಕೊಡಿ ಅಂತ ಕೇಳಿ. ಇಲ್ಲ ಈ ಕೆಲಸ ಸ್ವಲ್ಪ ನಿಧಾನ ಆದರೂ ಆಗುತ್ತೆ ಅನ್ನೋದೇ ಆದರೆ ಮಧ್ಯದಲ್ಲಿ ಆಗುತ್ತೆ ಹೂಪ್ರಸಾದ. ನೀವು ಹೂಗಳನ್ನು ಇಟ್ಟಾಗ ಟೈಮ್ ನೋಡ್ಕೋಬೇಕು. ನೀವು ಇಟ್ಟು 1-2-3 ನಿಮಿಷಕ್ಕೆ ಹೂಪ್ರಸಾದ ಆಗೋಗಬೇಕು. ತುಂಬ ಲೇಟ್ ಆದರೆ ಅವತ್ತಿಗೆ ಬಿಟ್ಟುಬಿಡಿ, ಮತ್ತು ಎಳೆದಾಡಕ್ಕೆ ಹೋಗಬೇಡಿ, ಗಂಟುಗಟ್ಟಲೆ ಕುತ್ಕೋಬಾರ್ದು ಹೂಪ್ರಸಾದಕ್ಕೆ. 2-3 ನಿಮಿಷದ ಒಳಗಡೆ ನಿಮಗೆ ಹೂಪ್ರಸಾದ ಆಗೋಗುತ್ತೆ, ನೀವು ಸರಿಯಾಗಿ ಪೂಜೆ ಮಾಡಿ ರಾಯರನ್ನ ಕೇಳ್ಕೊಂಡಿದ್ದೆ ಆದರೆ.
ಇನ್ನು ಕೆಲವ್ರಿಗೆಲ್ಲ ಏನು ಅಂತಂದರೆ, ಈಗ ಪೂಜೆ ಮಾಡ್ತಿರ್ತಾರೆ, ಪೂಜೆ ಮಾಡಿದಾಗ ರಾಯರು ಎದುರುಗಡೆ ಹೂ ಕೊಟ್ಟಿರೋದಿಲ್ಲ, ಅವರು ಎಲ್ಲೋ ಹೊರಗಡೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಹೂ ಪ್ರಸಾದ ಆಗಿರುತ್ತೆ, ಅಥವಾ ಮಧ್ಯಾಹ್ನನೋ ಸಾಯಂಕಾಲನೋ ಹೂ ಪ್ರಸಾದ ಆಗ್ತಿರುತ್ತೆ. ಇದಕ್ಕೆ ಏನರ್ಥ ಅಂತ ಸುಮಾರಷ್ಟು ಜನ ಕಮೆಂಟಲ್ಲಿ ಕೇಳ್ತೀರಾ. ನಿಮ್ಮ ಎದುರುಗಡೆ ರಾಯರಿಂದ ಹೂ ಪ್ರಸಾದ ಆಗ್ತಿಲ್ಲ, ತುಂಬ ಹೊತ್ತು ಅಲ್ಲೇ ಕೂತಿರ್ತೀರ, ಆಗಿರೋದಿಲ್ಲ. ಇನ್ನೇನು ಹೊರಗಡೆ ಎದ್ದು ಹೋಗಿ ಮತ್ತಿನ್ನೊಂದು 2 ಸೆಕೆಂಡ್ ಬಿಟ್ಟು ನೋಡಿದ ತಕ್ಷಣ ಹೂ ಕೊಟ್ಟಿರ್ತಾರೆ ರಾಯರು. ಅಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ರಾಯರ ಪೂಜೆನಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇದ್ದೀರಾ ನೀವು, ಹಾಗಾಗಿ ಅವರಿಂದ ಹೂ ಪ್ರಸಾದ ನೋಡುವಂತಹ ಭಾಗ್ಯ ಸಿಗ್ತಾ ಇಲ್ಲ ಅಂತ ಹೇಳಿ. ಆ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ಕೊಳ್ಳಿ. ಆ ತಪ್ಪುಗಳನ್ನು ತಿದ್ದುಕೊಂಡ್ರೆ ಖಂಡಿತವಾಗಿ ನಿಮ್ಮ ಎದುರುಗಡೆನೇ ರಾಯರು ಹೂ ಪ್ರಸಾದ ಕೊಡ್ತಾರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ, ಹೊಸದಾಗಿ ನೋಡ್ಕೋತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ರಾಯರಿಗೆ ಸಂಬಂಧಪಟ್ಟಂತೆ ತುಂಬ ಒಳ್ಳೊಳ್ಳೆ ವಿಚಾರಗಳು ನಿಮ್ಮೊಟ್ಟಿಗೆ ಹಂಚ್ಕೊತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ಈ ಚಾನಲ್ಗೆ ಇರಲಿ ಅಂತ ಹೇಳಿ ಕೇಳ್ಕೊತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.